ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ಭಾಗ ಚನ್ನರಾಯಪಟ್ಟಣ ಹೋಬಳಿಯಲ್ಲಿ ನಡೆದಂಥ ಏನು ಭೂ ವಿರೋಧಿ ಹೋರಾಟ ಏನು ರೈತರು ದಂಗೆ ಎದ್ದಿದ್ರು ಕಳೆದ 3 ವರ್ಷಗಳಿಂದ ಅಲ್ಲಿ ಆ ಭಾಗದಲ್ಲಿ ಆ ಒಂದು ರೈತರ ಹೋರಾಟಕ್ಕೆ ಸರ್ಕಾರ ಕೊನೆಗೂ ಆ ಭೂ ಸ್ವಾಧೀನ ಹೋರಾಟವನ್ನು ಕೈ ಬಿಡಲಾಗಿತ್ತು. ಈಗ ಅದೇ ಮಾದರಿಯಲ್ಲಿ ಈಗ ಆನೇಕಲ್ ತಾಲೂಕು ಸರ್ಜಾಪುರ ಹೋಬಳಿಯಲ್ಲೂ ಕೂಡ ರೈತರು ಸರ್ಕಾರದ ವಿರುದ್ಧ ದಂಗೆ ಎದ್ದಿರುವಂಥದ್ದು. ಏನಂತಂದರೆ 2451 ಎಕರೆ ಏನು ಭೂ ಸ್ವಾಧೀನ ಮಾಡ್ಕೊಳ್ಳೋದಕ್ಕೆ ಸರ್ಕಾರ ಮುಂದಾಗಿದೆ. ಈ ಒಂದು ಭೂ ಸ್ವಾಧೀನವನ್ನು ಕೈ ಬಿಡಬೇಕು ಅನ್ನುವಂಥ ಒಂದು ಹೋರಾಟವನ್ನು ಕಳೆದ ಒಂದು ವರ್ಷದಿಂದಲೂ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ. ಇದೀಗ ಒಂದು ಪ್ರತಿಭಟನೆ ಸ್ವರೂಪ ತೀವ್ರಗೊಳ್ತಿದೆ. ಹೀಗಾಗಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ರೈತ ಮುಖಂಡರಿದ್ದಾರೆ. ಅವರು ಯಾವ ರೀತಿ ಸರ್ಕಾರಕ್ಕೆ ಮತ್ತು ಸರ್ಕಾರಕ್ಕೆ ಯಾವ ರೀತಿ ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ ಅನ್ನುವಂಥದ್ದನ್ನು ಅವ್ರ ಬಳಿನೇ ಕೇಳೋಣ. ಸರ್, ಈಗಾಗಲೇ ನೀವು ಕೂಡ ಈಗೇನು ಚನ್ನರಾಯಪಟ್ಟಣ ಭಾಗದಲ್ಲಿ ಭೂ ಸ್ವಾಧೀನವನ್ನು ಅವರು ಹೋರಾಟವನ್ನು ಮಾಡಿದ್ರು, ಕೈ ಬಿಟ್ಟರು ಸರ್ಕಾರ. ಈಗ ಅದೇ ಮಾದರಿಯಲ್ಲಿ ಕೂಡ ನೀವು ಕೂಡ 1 ವರ್ಷದಿಂದ ಹೋರಾಟವನ್ನು ಮಾಡ್ತಾ ಇದ್ದೀರಿ. ನಿಮ್ಮ ಹೋಬಳಿಯಲ್ಲಿ ಎಷ್ಟು ಎಕರೆ ಜಮೀನು ಇದೆ ಮತ್ತು ಅದರಲ್ಲಿ ಎಷ್ಟು ಎಕರೆ ಬಿಲ್ಡಿಂಗ್ಗಳನ್ನು ಕಟ್ಕೊಂಡಿದ್ದಾರೆ, ಖಾಲಿ ಜಾಗ ಎಷ್ಟಿದೆ? ನಮ್ಮ ಹೋಬಳಿಯಲ್ಲಿ ಸುಮಾರು 25,000 ಎಕರೆಗಿಂತ ಹೆಚ್ಚಿನ ಭೂಮಿ ಇದೆ. ಅದರಲ್ಲಿ ಸ್ವಲ್ಪ ಅಭಿವೃದ್ಧಿನೂ ಆಗಿದೆ, ನಗರೀಕರಣವೂ ಆಗಿದೆ. ಆದರೂ ಈ ನಗರೀಕರಣವನ್ನು ಜಮೀನು ಮಾರಾಟ ಮಾಡಿದಿರೋ ಅನೇಕ ರೈತರು ಪ್ರಾಮಾಣಿಕವಾಗಿ ತಮ್ಮ ಭೂಮಿ ಅನುಬಂಧದ ಜೊತೆಯಲ್ಲಿ ಬದುಕ್ತಾ ಇದ್ದೀವಿ, ಬದುಕನ್ನು ಕಟ್ಟಿಕೊಂಡಿದ್ದೀವಿ. ಈಗ ಅಕ್ವೇಷನ್ ಆಗ್ತಾ ಇರತಕ್ಕಂಥ ಏನು ಹಳ್ಳಿಗಳಿವೆ ನೋಡಿ, ಅಲ್ಲಿ ಅತ್ಯಂತ ಹೆಚ್ಚಿನ ತೋಟಗಾರಿಕೆ, ಪಾಲಿ ಹೌಸ್ ಇರ್ಬೋದು, ರೇಷ್ಮೆ, ಹಾಲು, ತರಕಾರಿ ಬೆಳೀತಕ್ಕಂಥ ಉತ್ತಮ ಗುಣಮಟ್ಟದ ಭೂಮಿ. ಅಂತಹ ಭೂಮಿಯನ್ನು ನಮ್ಮ ರೈತರ ಬದುಕು, ನಮ್ಮ ಹಸಿರು ಸರ್ ಅತ್ಯಂತ ಹಸಿರು ವಲಯವಾಗಿರ್ತಕ್ಕಂಥ ಈ ಭೂಮಿಯನ್ನು ನಮ್ಮ ಸರ್ಕಾರ ಅತ್ಯಂತ ಬೆಲೆಯುತ ಇರತಕ್ಕಂಥ ಭೂಮಿಯನ್ನು ಸರ್ಕಾರ ಈಗ 1 ವರ್ಷದ ಹಿಂದೆ ಏನು ಅಕ್ವೇಷನ್ ಮಾಡ್ತು. ಕೆಲವೊಂದು ಭೂಮಿಗಳನ್ನು 6-1 ಮಾಡಿದೆ, ಕೆಲವೊಂದು ಭೂಮಿಗಳನ್ನು ಇತ್ತೀಚೆಗೆ ಪ್ರಥಮ ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡಿದೆ. ಒಟ್ಟು 2451 ಎಕರೆ ಭೂಮಿಯನ್ನು ರೈತರ ವಿರೋಧಿ ನೀತಿಯಲ್ಲಿ ನಾವು ವಿರೋಧ ಮಾಡಿದ್ರೂ ಸಹ ಅತಿಕ್ರಮಣವಾಗಿ ಈ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದ್ದಾರೆ. ನಾವು 1 ವರ್ಷದಿಂದ ಸತತವಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಗ್ರಾಮಗಳ ಅಕ್ವೇಷನ್ ಆಗಿದ್ದಕ್ಕೋಸ್ಕರವಾಗಿ ಹೆಚ್ಚಿನ ರೈತರು ನಾವು ಸೇರಿ ಸ್ವಲ್ಪ ಹೆಚ್ಚಿನ ಪ್ರತಿಭಟನೆ ನಡೆಸ್ತಾ ಇದ್ದೇವೆ. ಇತ್ತೀಚೆಗೆ ಒಂದು ಸಮಾವೇಶ ನಡೆಸ್ತೀವಿ, ರಸ್ತೆ ರೋಕ ಮಾಡಿದ್ವಿ. ಹಾಗೂ ಆನೇಕಲ್ನಲ್ಲಿ ತಮಗೆ ತಿಳಿದಿರುವಂತೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಅತ್ಯಂತ ಉಗ್ರವಾದ ಪ್ರತಿಭಟನೆ ರೈತ ತಾಲೂಕು ಕಚೇರಿ ಮುತ್ತಿಗೆ ಕಾರ್ಯಕ್ರಮವನ್ನು ಹಾಕ್ತೀವಿ. ಈ ಚಳವಳಿಯನ್ನು ನಾವು ಇದೇ ರೀತಿ ಮುಂದುವರಿಸ್ತೀವಿ. ನಮ್ಮ ಶಾಸಕರು ಹಾಗೂ ನಮ್ಮ ರಾಮಲಿಂಗಾರೆಡ್ಡಿ ಅವರು ಈಗ ತಾನೇ ನಮ್ಮ MB ಪಾಟೀಲನ್ನು ಭೇಟಿಯಾದ್ವಿ. MB ಪಾಟೀಲರು ಅಷ್ಟೊಂದು ರೈತ ಪರವಾಗಿದ್ದಾರೆ ಅನ್ನೋ ರೀತಿಯಲ್ಲಿ ನಮ್ಗೆ ತಿಳಿಸಿಲ್ಲ. ಕೇವಲ ತೋಟಗಾರಿಕೆಯನ್ನು ರಿಲೀಸ್ ಮಾಡ್ತೇವೆ, ಇತರೆ ಭೂಮಿ ಬಗ್ಗೆ ನಾವು ಅಕ್ವೇಷನ್ ಮಾಡಲೇಬೇಕಾಗಿ ಬರ್ತದೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಆದರೆ ಚನ್ನರಾಯಪಟ್ಟಣದಲ್ಲಿ ಅವರ ಸ್ಫೂರ್ತಿ, ಅವರ ಹೋರಾಟದ ಸ್ಫೂರ್ತಿ ನಮಗೆ ಬಂದಿದೆ. ನಾವು ಯಾವುದೇ ಕಾರಣಕ್ಕೂ ಸುಮಾರು ಆನೇಕಲ್ ತಾಲೂಕಿನಲ್ಲಿ 25,000 ಎಕರೆ ಸರ್ಕಾರವೇ ಅಕ್ವೇಷನ್ ಮಾಡಿಕೊಂಡಿದೆ. KHP 1, 2, 3, 4 ಹಾಗೂ 6 ಕೈಗಾರಿಕಾ ಪ್ರದೇಶಗಳ ಮುಖೇನ ಅಕ್ವೇಷನ್ ಮಾಡಿಕೊಂಡಿದೆ. ಸುಮಾರು ಲಕ್ಷಾಂತರ ಎಕರೆ ಭೂಮಿ ರೈತರ ಭೂಮಿ ಶ್ರೀಮಂತರ ಪಾಲಾಗಿದೆ. ಉಳಿಕೆ ಈ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುವುದನ್ನು ನಾವು ಕಟ್ಟಾ ರೀತಿಯಲ್ಲಿ ವಿರೋಧಿಸ್ತೇವೆ. ಯಾವುದೇ ರೀತಿಯಲ್ಲಿ ನಮ್ಮ ಪ್ರಾಣ ಕೊಡ್ತೀವಿ, ನಮ್ಮ ಭೂಮಿಯನ್ನು ಕೊಡೋದಿಲ್ಲ. ನಮ್ಮ ಹೋರಾಟವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದನ್ನು ಹೋರಾಟ ಮಾಡ್ತೀವಿ ಅಂತ ತಿಳಿಸೋಕೆ ಇಚ್ಛೆಪಡ್ತೇವೆ. ಹಾಗೆ ಮತ್ತೊಬ್ಬರು ಮುಖಂಡರಿದ್ದಾರೆ. ಸರ್, ಈಗ ಚನ್ನರಾಯಪಟ್ಟಣದಲ್ಲೂ ಕೂಡ ತಾವು ರೈತರು ಯಾವ ರೀತಿ ಹೋರಾಟವನ್ನು ಮಾಡಿದ್ರು ಮತ್ತು ಸರ್ಕಾರ ಏನು ರೈತರ ಹೋರಾಟಕ್ಕೆ ಯಾವ ರೀತಿ ಮಣಿದಿದ್ದು ಅಂತ ನೀವು ನೋಡಿದ್ದೀರಿ. ಈಗ ಅದೇ ಮಾದರಿಯಲ್ಲಿ ನೀವು ಕೂಡ ಹೋರಾಟವನ್ನು ಮಾಡ್ತಾ ಇದ್ದೀರಿ, 1 ವರ್ಷದಿಂದ ಹೋರಾಟವನ್ನು ಮಾಡ್ತಾ ಇದ್ದೀರಿ. ಪ್ರಮುಖವಾಗಿ ಆಗಿರ್ತಕ್ಕಂಥ ಸಮಸ್ಯೆಗಳೇನು? ಈಗ ಸರ್ಕಾರ ಯಾಕೆ ಅಲ್ಲಿ 2451 ಎಕರೆನ ಅದೇ ಜಾಗದಲ್ಲಿ ಬಂದು ಭೂ ಸ್ವಾಧೀನ ಪಡಿಸ್ಕೊಳ್ಬೇಕಾಗಿರುವಂಥದ್ದು? ಯಾಕಂತಂದರೆ ಈಗ ಹೇಳ್ತಾ ಇದ್ರಿ, ಕೆಲವೊಂದು ಡೆವಲಪ್ ಆಗಿದೆ ಏರಿಯಾ, ಲೇಔಟ್ಗಳಾಗಿದೆ, ಬಿಲ್ಡಿಂಗ್ಗಳೆಲ್ಲ ಕಟ್ಕೊಂಡಿದ್ದಾರೆ ಅನ್ನುವಂಥದ್ದು. ಅವುಗಳನ್ನು ಬಿಟ್ಟು ಕೂಡ ಉಳಿಕೆ ಜಮೀನನ್ನು ಅಕ್ವಿಸಿಷನ್ಗೆ ಮುಂದಾಗ್ತಾ ಇದೆ. ಸರ್ಕಾರ ಯಾಕೆ ಆನೇಕಲ್ ತಾಲೂಕಿಗೆ ಈ ಒಂದು ಭೂ ಸ್ವಾಧೀನ ಪ್ರಕ್ರಿಯೆಗೆ ಬಂದಿದೆ ಅಂತೇಳಿದ್ರೆ, ನಮ್ಮ ಆನೇಕಲ್ ತಾಲೂಕು ಹಿಂದಿನಿಂದಲೂ ರಾಗಿ ಕಣಜ. ಆದರೆ ಇವತ್ತು ಸರ್ಕಾರದಲ್ಲಿ ಬಿಟ್ಟಿ ಭಾಗ್ಯಗಳಿಂದ ಸರ್ಕಾರ ದಿವಾಳಿಗೆ ಹೋಗಿದೆ. ನಮ್ಮಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಜಮೀನಿದೆ. ಅದು ಯಾವುದು ಅಂತೇಳಿದ್ರೆ, ಈಗಾಗಲೇ ಹಲವಾರು ಅಲ್ಲಿ ಬಡಾವಣೆಗಳಿದ್ದರೂ ಕೂಡ ಈಗೇನು 2451 ಎಕರೆ ಇದೆ, ಅದು ಪ್ಯೂರ್ಲಿ ಒಂದು ಫಲವತ್ತಾದ ಭೂಮಿ. ಆ ಭೂಮಿಯನ್ನು ಇವರು ಮಾರಾಟ ಮಾಡಿ ಸರ್ಕಾರ ಹಣವನ್ನು ಮಾಡೋ ಒಂದೇ ಒಂದು ಉದ್ದೇಶಕ್ಕಾಗಿ ಇವರು ಮಾಡ್ತಕ್ಕಂಥದ್ದು. ಈಗಾಗಲೇ ಏನು ನಮ್ಮ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸಾಹೇಬ್ರ ನೇತೃತ್ವದಲ್ಲಿ ಈಗ MB ಪಾಟೀಲ್ ಹತ್ರ ಹೋಗಿದ್ವಿ.
ಅವ್ರು ಹೇಳೋದೇನೆಂದರೆ ನಿಮ್ಮ ಕೃಷಿ ಭೂಮಿ ಪಾಲಿಯೋಸಿ ನಿಮ್ಮ ಮನೆಗಳನ್ನು ಬಿಟ್ಬಿಡ್ತೀರಂತ. ಇವ್ರ ಅಪ್ಪಂದ ಆಸ್ತಿನ ಅದು ರೀ, ಶತಮಾನಗಳಿಂದ 100 ವರ್ಷಗಳಿಂದ ರೈತರ ಜಮೀನು, ನೀವ್ಯಾರು ಬಿಟ್ಬಿಡೋಕೆ ಅದಕ್ಕೋಸ್ಕರವಾಗಿ ಇದು ಒಂದು ದೊಡ್ಡ ರೀತಿಯಲ್ಲಿ ರೈತರ ಬೆನ್ನೆಲುಬನ್ನು ಮುರಿತಕ್ಕಂಥ ಸರ್ಕಾರ ಇದಾಗಿದೆ. ದಯಮಾಡಿ ಇಲ್ಲಿಯವರೆಗೂ 1.5 ವರ್ಷಗಳ ಕಾಲದಿಂದ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಕ್ರಾಂತಿ ರೀತಿಯಲ್ಲಿ ಹೋರಾಟ ಆಗ್ತದೆ. ಮತ್ತು ನಾನು ಸರ್ಕಾರಕ್ಕೆ ಒಂದು ಮನವಿ ಏನಪ್ಪ ಅಂದರೆ, ನಮ್ಮ ಆನೇಕಲ್ ತಾಲೂಕಲ್ಲಿ 5 ಕೈಗಾರಿಕಾ ಪ್ರದೇಶಗಳಿದ್ದಾವೆ, 4 ವಸತಿ ಬಡಾವಣೆಗಳಿದೆ. ನಿಮಗೆ ಏನಾದರೂ ಕೈಗಾರಿಕೆಗಳು ಮಾಡಬೇಕು, ಉದ್ಯೋಗಗಳು ಕೊಡಬೇಕಂದ್ರೆ ಪಾಟೀಲ್ರೆ ನಿಮ್ಮ ಕ್ಷೇತ್ರದಲ್ಲಿ ಎಷ್ಟೋ ಜನ ಸಾವಿರಾರು ಜನ ನಿರುದ್ಯೋಗಿಗಳಿದ್ದಾರೆ, ಅಲ್ಲಿ ಕಾರ್ಖಾನೆಗಳು ಮಾಡಿ ಆನೇಕಲ್ಲನ್ನು ಹೊರತುಪಡಿಸಿ ಮಾಡಿ. ಈಗಾಗಲೇ ಏನು ನಾವು ಕೈಗಾರಿಕೆಗಳ ವಿರೋಧಿಗಳಲ್ಲ, 5 ಕೈಗಾರಿಕೆ ಇದ್ದಾವೆ, 4 ವಸತಿ ಬಡಾವಣೆ ಇದೆ, ಉಳಿಕೆ ಜಮೀನನ್ನು ಯಾಕೆ ಕೊಡ್ತಾರೆ? ಆಮೇಲೆ ಅವ್ರೇನು ಹೇಳ್ತಾರೆ, ನಾವು ಬರಡು ಭೂಮಿ ರೇ ಸ್ವಾಮಿ ಬಂದು ನೋಡಿ, ಯಾವುದು ಬರಡು ಭೂಮಿ ಅಲ್ಲ. ಹಾಗಾಗಿ ಹಣವನ್ನು ಮಾಡ್ತಕ್ಕಂಥ ಮೂಲ ಉದ್ದೇಶ ಅವರು. ಮತ್ತು ನಮ್ಮ ಒಬ್ಬ ವಕೀಲರು ಕೇಳಿದಾಗ ಹೇಳ್ತಾಯಿದ್ರು, ನಾವು ಅದನ್ನು ಡೆವಲಪ್ಮೆಂಟ್ ಮಾಡಿ ನಿಮಗೆ 20% ಅಂದರೆ 20% ಅಂದರೆ 4 ಜನ ಮಕ್ಕಳಿದ್ರೆ 4 ಸೈಟ್ ಇದ್ದರೆ 1 ಸೈಟ್ ಕೊಡ್ತಾರಂತೆ. ನಮ್ಮ ಆಸ್ತಿನ ಕಬಳಿಸ್ಕೊಂಡು 1 ಸೈಟ್ ಕೊಟ್ಟರೆ ಮನೆ ಕಟ್ಟೋಕ್ಕಾಗುತ್ತಾ? ಹಾಗಾಗಿ ಈ ಸರ್ಕಾರ ಈ ಕೂಡಲೇ ಏನು ಆನೇಕಲ್ ತಾಲೂಕಲ್ಲಿ ಈ ಜಮೀನನ್ನು ಸ್ವಾಧೀನ ಪ್ರಕ್ರಿಯೆಯನ್ನು ಕೈಬಿಟ್ಟು ಬೇರೆ ಪಕ್ಕದ ತಾಲೂಕಿಗೆ ಹೋಗಿ ಉತ್ತರ ಕರ್ನಾಟಕ ಕಡೆ ಮಾಡಿ, ದಕ್ಷಿಣ ಕರ್ನಾಟಕ ಕಡೆ ಮಾಡಿ, ಅಲ್ಲಿ ಉದ್ಯೋಗಗಳನ್ನು ಮಾಡಿ. ಇವರ ಮೂಲ ಉದ್ದೇಶ ಇಲ್ಲಿ ನಮ್ಮದು ರಾಗಿ ಕಣಜ ಹೋಗಿ ದುಡ್ಡಿನ ಕಣಜ ಆಗಿದೆ. ಇವರು ಶಿಫ್ಟ್ ಸಿಟಿ ಬೇರೆ ಬೇರೆ ಸಿಟಿಗಳ ಹೆಸರಿನಲ್ಲಿ ಒಂದು ಹಣವನ್ನು ಮಾಡ್ತಕ್ಕಂಥದ್ದು ದಯಮಾಡಿ ಕೈ ಬಿಡಬೇಕಾಗ್ತದೆ. ಮತ್ತು ಬೆಂಗಳೂರಿಗೆ ಅತಿ ಹೆಚ್ಚು ತರಕಾರಿಗಳನ್ನು ಸಪ್ಲೈ ಮಾಡ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಅದು ಆನೇಕಲ್ ತಾಲೂಕು. ಇವತ್ತು ನಾವು ಯಾವುದೇ ಕಾರ್ಖಾನೆಗಳಿಂದ ಅಥವಾ ಕಾರ್ಖಾನೆಗಳು ಬಂದರೆ ಅಲ್ಲಿ ಬಂದೂಕು ಮತ್ತೊಂದು ಚಪ್ಪಲಿ ಶೂ ಇಂಥರ ಹೈಟೆಕ್ಕನ್ನು ಉತ್ಪಾದನೆ ಮಾಡಿದ್ರೆ ಅದನ್ನೆಲ್ಲ ತಿನ್ನೋಕ್ಕಾಗಲ್ಲ. ಮನುಷ್ಯ ತಿನ್ನೋದು ಯಾವ್ದನ್ನ? ಅನ್ನವನ್ನು ತಿನ್ನಬೇಕು, ಅರ್ಥ ಆಯ್ತಾ? ಅಂಥ ಅನ್ನ ಬೆಳೀತಕ್ಕಂಥ ಭೂಮಿಯನ್ನು ಕಬಳಿಸ್ಕೊಳ್ತಕ್ಕಂಥದ್ದು, ಕಿತ್ಕೊಳ್ತಕ್ಕಂಥದ್ದು ಸರ್ಕಾರದ ಹುನ್ನಾರ ಆಗಿದೆ. ಯಾಕಂತ ಹೇಳಿದ್ರೆ ಇವ್ರಿಗೆ ಮನ ಬಂದಂತೆ ಅವ್ರು ಹೇಳ್ತಾರೆ, ನಾವು ಬಿಟ್ಕೊಡ್ತೀವಿ, ನಾವು ಡೆವಲಪ್ಮೆಂಟ್. ನೀವು ಯಾರಪ್ಪ? ಫಸ್ಟ್ ಆಫ್ ಆಲ್ ನೀವು ಕೇಳಬೇಕು, ರೈತರು ನೀವು ಕೊಡ್ತೀರಲ್ಲ. ಬೆಲೆ ಏನಾದರೂ ನಿಗದಿ ಮಾಡಿದಾರಾ? ಈಗ ಕೃಷಿಯನ್ನೇ ಅವಲಂಬಿತವಾಗಿರುವಂಥ ರೈತರುಗಳು ಎಷ್ಟು ಜನ ಇದ್ದಾರೆ? ಮತ್ತು ಇದಕ್ಕೇನು ಬೆಲೆ ನಿಗದಿ ಏನಾದರೂ ಮಾಡಿದಾರಾ? ಈಗ ಅವರು ಏನಂತ ಹೇಳಿದ್ರೆ ಕೆಲವಕ್ಕೆಲ್ಲ ನೋಟಿಸ್ ಕೊಟ್ಟಿದ್ದಾರೆ, ಇನ್ನೂ ಬೆಲೆಯನ್ನು ನಿಗದಿಪಡಿಸಿರ್ತಕ್ಕಂಥದ್ದಿಲ್ಲ. ಸರ್ಕಾರ ಏನು ಕೊಡ್ತಾರೆ, 2011 ಅವ್ರು ಏನು ಸ್ಕೇಲ್ ಇರ್ತದೆ ಅದನ್ನು ಕೊಡ್ತಾರೆ. ಆದರೆ ಅಲ್ಲಿ ಮೂಲ ಬೆಲೆನೇ ಬೇರೆ ಇರ್ತದೆ. ಆದರೆ ಅಲ್ಲಿ ಎಷ್ಟೇ ಬೆಲೆ ಆದರೂ ಕೂಡ ರೈತರು ಮಾರಾಟಕ್ಕೆ ಇಟ್ಟಿಲ್ಲ, ಅರ್ಥ ಆಯ್ತಾ? ಅವರು ಏನಂದರೆ ಮೂಲ ಭಾಳ ಜನ ಅದರಲ್ಲಿ 190% ಅದನ್ನೇ ನಂಬಿ ಜೀವನ ಮಾಡ್ತಾಯಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ನಾನು ಮೊನ್ನೆ ಸಿದ್ದರಾಮಯ್ಯ ಸರ್ಗೆ ಇದ್ರ ಬಗ್ಗೆ ಅವರು ಇದೇ ಹಸಿರು ಶೆಲ್ಲವನ್ನು ಹಾಕ್ಕೊಂಡು ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ನಮಗೆ ಅವ್ರ ಬಗ್ಗೆ ನಂಬಿಕೆ ಇದೆ. ಈ ಮಧ್ಯದಲ್ಲಿರ್ತಕ್ಕಂಥ ದಳ್ಳಾಳಿಗಳನ್ನು ಬಿಟ್ಟು ನೀವು ದಯಮಾಡಿ ರೈತರ ಪರವಾಗಿ ನಿಲ್ಲಬೇಕು. ಯಾಕಂತ ಹೇಳಿದ್ರೆ ದೇವರಾಜ ಅರಸು ಬಿಟ್ಟರೆ ನೀವು ಮತ್ತೊಮ್ಮೆ ಅಂತೇಳಿ ಹೇಳ್ತಾ ಇದ್ದೀರಾ. ಹಾಗಾಗಿ ನಿಮ್ಮ ಹೆಸರು ಚಿರಸ್ಥಾಯಿವಾಗಿರ್ಬೇಕಂದ್ರೆ ಆನೇಕಲ್ ತಾಲೂಕನ್ನು ಸಂಪೂರ್ಣವಾಗಿ KEDBಗೆ ಅಥವಾ ಇತರಕ್ಕೆ ಭೂಮಿಯನ್ನು ವಶಪಡಿಸ್ಕೊಳ್ಳೋದು ಸಂಪೂರ್ಣವಾಗಿ ಬಿಟ್ಟು ನೀವು ಬೇರೆ ತಾಲೂಕಲ್ಲಿ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಇದು ಸರ್ಕಾರಕ್ಕೆ ಮುಜುಗರ ಆಗ್ತಕ್ಕಂಥ ವಾತಾವರಣ ರೈತರು ನಿರ್ಮಾಣ ಮಾಡ್ತಾರೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಇಷ್ಟಪಡ್ತೀವಿ. ಇದಿಷ್ಟು ರೈತರ ಮಾತು. ಏನಂತಂದರೆ ಸರ್ಕಾರ ಭೂಸ್ವಾಧೀನ ಏನು ಯೋಜನೆಯನ್ನು ಕೈ ಬಿಡಬೇಕು ಮತ್ತು ರೈತರ ಪರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿಲ್ಲಬೇಕು ಅನ್ನುವಂಥದ್ದು, ಜೊತೆಗೆ ನಾವು ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ಜಮೀನನ್ನು ಕೊಡೋದಿಲ್ಲ ಅನ್ನುವಂಥ ಒಂದು ಒತ್ತಾಯವನ್ನು ಈಗ ರೈತರು ಸರ್ಕಾರಕ್ಕೆ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ನಂದೀಶ್ ಮಲೆನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.